ನಮಸ್ಕಾರ ರೈತ ಬಾಂಧವರೇ ಹಾಗೂ ಎಲ್ಲ ನನ್ನ ಆತ್ಮೀಯ ವೀಕ್ಷಕರೇ, ಇವತ್ತಿನ ದಿನ ಕಾಫಿ ಕುರಿತಾಗಿ ಮಾತನಾಡೋಣ. ಕಾಫಿ ಭಾರತದ ಮುಖ್ಯ ಬೆಳೆಯಾದಂಥದ್ದು, ಬೀವರೇಜ್ ಅಂತ ಹೇಳ್ತೇವೆ. ಸಾಕಷ್ಟು ವಿದೇಶಿ ವಿನಿಮಯವನ್ನು ಇದು ಗಳಿಸ್ಕೊಳ್ತಾ ಇದೆ. ಅಂದರೆ ಫಾರಿನ್ ದೇಶದಿಂದ ಸಿಕ್ಕಾಪಟ್ಟೆ ಇದಕ್ಕೆ ಬೇಡಿಕೆ ಇದೆ. ಕಾಫಿಯನ್ನು ಪೂರ್ಣ ಬೆಳೆಯಾಗಿಯೂ ಬೆಳಿಬೋದು, ಮಿಶ್ರ ಬೆಳೆಯಾಗಿಯೂ ಬೆಳಿಬೋದು. ನೀರಾವರಿ ಮತ್ತು ನೆರಳಿನ ಅನುಕೂಲ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಬೆಳಿಬೋದು ಅಂತಕ್ಕಂಥದ್ದನ್ನು ಹೇಳ್ತಾ, ಕಾಫಿಗೆ ಮಣ್ಣು ಮತ್ತು ಹವಾಗುಣ ಹೇಗೆ ಬೇಕು ಅಂದರೆ, ನೀರು ಬಸಿದು ಹೋಗುವಂಥ ಮಣ್ಣಿರಬೇಕು. ಆಮೇಲೆ ಆಮ್ಲೀಯ ರಸಸಾರ ಇರ್ತಕ್ಕಂಥ ಮಣ್ಣಿದ್ರೂ ಓಕೆ. ಜೇಡಿ ಮಣ್ಣು ಅಥವಾ ಕೆಂಪು ಮಣ್ಣಾದರೂ ನಡೆಯುತ್ತೆ, ಜಂಬಟ್ಟಿಗೆ ಮಣ್ಣಾದರೂ ನಡೆಯುತ್ತೆ. ಮಳೆ ಸ್ವಲ್ಪ ಚೆನ್ನಾಗಿರೋ ಮಳೆ ಬೇಕು, ಒಳ್ಳೆ ಉಷ್ಣಾಂಶ ಬೇಕು. ಸಮುದ್ರ ಮಟ್ಟದಿಂದ ಸ್ವಲ್ಪ ಎತ್ತರದಲ್ಲಿರಬೇಕಾಗ್ತದೆ. ಮುಖ್ಯವಾಗಿ ಸಮುದ್ರ ಮಟ್ಟದಿಂದ ನೋಡಿ, ಅರೇಬಿಕಾ ಕಾಫಿ, ರೊಬಸ್ಟಾ ಕಾಫಿ ಅಂತಕ್ಕಂಥ ಎರಡು ವಿವಿಧ ತಳಿಗಳು ಬರ್ತವೆ. ರೊಬಸ್ಟಾ ಕಾಫಿ ಮತ್ತು ಅರೇಬಿಕಾ ಕಾಫಿಗಳಲ್ಲಿ ನಾವು ಮುಖ್ಯವಾಗಿ ಹೇಳೋದಂದರೆ, ಅರೇಬಿಕಾ ಕಾಫಿಗೆ 1000ದಿಂದ 1500 ಮಿಲಿಮೀಟ್ರ್ ಇರಬೇಕು ಸಮುದ್ರದಿಂದ, ಆಯಿತಾ. ರೊಬಸ್ಟಾ ಕಾಫಿಗೆ ಒಂದು 500ರಿಂದ 1000 ಮೀಟ್ರ್ ಇದ್ದರೂ ಆಯಿತು. ಆಮೇಲೆ ವಾರ್ಷಿಕ ಮಳೆ ಒಂದು ಸ್ವಲ್ಪ ಏನಕ್ಕೆ ಅರೇಬಿಕಾ ಕಾಫಿಗೆ ಜಾಸ್ತಿ ಬೇಕಾಗ್ತದೆ, ರೊಬಸ್ಟಾ ಕಾಫಿ ಕಡಿಮೆ ಬೇಕಾಗ್ತದೆ. 1500ರಿಂದ 2500ವರೆಗೂ ಅರೇಬಿಕಾ ಕಾಫಿಗೆ ಬೇಕು. ರೊಬಸ್ಟಾ ಕಾಫಿಗೆ ಒಂದು 2000 ಆದರೂ ಸಾಕು. ಟೆಂಪ್ರೇಚರ್ ಬಂದು 15 ಸೆಂಟಿಮೀಟರ್ ಅರೇಬಿಕಾಗಿದ್ದರೂ ನಡೀತದೆ. ಏನು ಅಂತ ಹೇಳಿದರೆ, ಅರೇಬಿಕಾಗೆ ಇದು ಒಂದು ಸ್ವಲ್ಪ ಉದ್ದ ಇರ್ತದೆ ನೋಡೋಕ್ಕೆ, ಇದು ರೌಂಡ್ ಆಗಿರ್ತದೆ. ಆಮೇಲೆ ರೌಂಡು ಮತ್ತು ಸ್ಮಾಲ್ ಆಗಿರ್ತದೆ. ಇದರಲ್ಲಿ ಕೆಫೆನ್ ಕಂಟೆಂಟು 1.5 ಇರುತ್ತೆ. ಇದರಲ್ಲಿ ಕೆಫೆನ್ ಕಂಟೆಂಟ್ ಹೈಯೆಸ್ಟ್ ಇದ್ದು 2.5 ಇರುತ್ತೆ. ಮತ್ತು ಇದು ದಪ್ಪನಾಗಿರುತ್ತೆ ಸ್ವಲ್ಪ, ಅದಕ್ಕೆ ರೋಬಸ್ಟಾ ಅಂತಕ್ಕಂಥದ್ದು. ಟೇಸ್ಟ್ ಸ್ಟ್ರಾಂಗ್ ಆಗಿರುತ್ತೆ ಇದರದ್ದು. ಅರ್ತಿ ಆರ್ ಬಿಟ್ರ್ ಟೇಸ್ಟ್ ಇರುತ್ತೆ. ಇದ್ರದ್ದು ಸ್ವೀಟಿಸ್ಟ್ ಇರುತ್ತೆ, ಫ್ರೂಟಿ ಅಥವಾ ಬ್ಯಾಲೆನ್ಸ್ಡ್ ಇರುತ್ತೆ. ಯಾರೆಲ್ಲ ಯಾವುದನ್ನು ಇಷ್ಟಪಡ್ತಾರೋ ಅದ್ರ ಬೇಸ್ಡ್ ಆದಮೇಲೆ ಕೊಂಡ್ಕೊಂಡು ಖರೀದಿ ಮಾಡಿಕೊಂಡು ತಗೊಳ್ಬೋದು ಅಂತಕ್ಕಂಥದ್ದು. ಇಲ್ಲಿ ನೋಡಿ, ಶೈನಿಂಗಲ್ಲಿ ಬಂತು, ಕಲರಲ್ಲಿ ಬಂತು, ಇದರಲ್ಲಿ ಅರೋಮಾದಲ್ಲಿ ಬಂತು, ಈ ಥರ ಕಾಣ್ತದೆ ಅಂತಕ್ಕಂಥದ್ದು. ಸ್ವಲ್ಪ ಅರೇಬಿಕಾ ಕಾಫಿಗೆ ಮಳೆ ಜಾಸ್ತಿ ಬೇಕು ಅಂತಕ್ಕಂಥದ್ದನ್ನು ಹೇಳ್ತಾ, ಈಗ ನಾವು ಮುಂದುವರಿಯೋಣ. ಏನು ಅಂತ ಹೇಳಿದರೆ, ನಾಟಿ ಏನು ಮಾಡ್ತಾರೆ, ನಾಟಿ ಮಾಡೋ ಕಾಲ ಅಂತ ಹೇಳಿದರೆ ಜೂನ್ ಜುಲೈಯಲ್ಲಿ ನಾಟಿ ಮಾಡಲಿಕ್ಕೆ ತುಂಬ ಒಳ್ಳೆಯದು. ಅರೇಬಿಕಾ ತಳಿಗಳು ಬಂದು ಓಲ್ಡ್ ಚಿಕ್ಕು, ಕೂರ್ಗು, ಕೆಂಟ್ಸು, S288 ಆ ಥರ ಇದೆ. ರೋಬಸ್ಟಾ ತಳಿಗಳು ಬಂದು R1, R2, R3 ಈ ಥರ ಇದ್ದಾವೆ. ಆಮೇಲೆ ಕಾವೇರಿ ಅಂತಕ್ಕಂಥದ್ದಿದೆ. ಅದು ಇತ್ತೀಚೆಗೆ ಬಿಡುಗಡೆಯಾಗಿರ್ತಕ್ಕಂಥದ್ದು. 4 ಟನ್ನು ಇದು ಬರುತ್ತೆ, 4 ಟನ್ನು ಇಳುವರಿ ಬರ್ತದೆ ಅಂತಕ್ಕಂಥದ್ದು ಹೆಕ್ಟರ್ಗೆ, 1 ಹೆಕ್ಟರ್ಗೆ. ಇನ್ನು ಚಂದ್ರಗಿರಿ ಅಂತಕ್ಕಂಥದ್ದು ಹೊಸ ವೆರೈಟಿ ಬಂದಿದೆ, ಅದು 10 ಟನ್ವರೆಗೂ ಬರ್ತದೆ ಅಂಥೇಳಿ. ನಮ್ಮ ಕರ್ನಾಟಕದಲ್ಲಿ ಹೆಚ್ಚು ಕೂರ್ಗ್ ಭಾಗದಲ್ಲಿ ಇದನ್ನು ಕಾಫಿಯನ್ನು ಬೆಳೀಲಾಗ್ತದೆ ಅಂತಕ್ಕಂಥದ್ದು, ಆಯಿತಾ. ಇನ್ನು ಇದಕ್ಕೆ ಬೇಸಾಯ ಸಾಮಗ್ರಿಗಳೆಲ್ಲ ಏನೇನು ಬೇಕಾಗುತ್ತೆ ಅಂದರೆ, ಮೊದಲನೇದಾಗಿ ಸಸಿಗಳು ಬೇಕು. ಆಮೇಲೆ ಸಸಿಗಳಾದಮೇಲೆ ಗೊಬ್ಬರ ಬೇಕಾಗುತ್ತೆ. ಗೊಬ್ಬರ ಏನು ಅಂತ ಹೇಳಿದ್ರೆ, ಸಗಣಿ ಗೊಬ್ಬರ ಇದ್ದರೆ ಒಳ್ಳೆಯದೇ, ತುಂಬ ಒಳ್ಳೆಯದು. ಅದು ಬಿಟ್ಬಿಟ್ಟು ಸಾರಜನಕ, ರಂಜಕ, ಪೊಟ್ಯಾಶ್ ಕೂಡ ಬಳಸ್ಬೋದು. ಮೊದಲು ಸಸಿ ಮಡಿಗಳನ್ನು ಮಾಡ್ಕೋಬೇಕಾಗುತ್ತೆ. ಆಮೇಲೆ ನೆರಳಿನಲ್ಲಿ ಮಾಡ್ಕೊಂಡ ನಂತರ ಅಲ್ಲಿ ಏನು ಮಾಡಬೇಕು, ಡಿಸೆಂಬರ್ ತಿಂಗಳಿನಲ್ಲಿ ಪೂರ್ಣ ಬಲಿತ ಹಣ್ಣುಗಳು ಇವೇನಿದೆಯೇ, ಈ ಹಣ್ಣುಗಳನ್ನು, ಪೂರ್ಣ ಬಲಿತ ಹಣ್ಣುಗಳನ್ನು ಏನು ಮಾಡಬೇಕು ಅಂತ ಹೇಳಿದರೆ, ತೆಗೆದುಬಿಟ್ಟು ಸಂಗ್ರಹಿಸಿ ಹೊರಗಿನ ಸಿಪ್ಪೆನ ತೆಗೆದುಬಿಟ್ಟು ಬೀಜಗಳನ್ನ ಬೂದಿಯಲ್ಲಿ, ಏನು ನಾವು ಬೂದಿ ಮನೆ ಇದು ಇರ್ತದಲ್ಲ, ಆ ಬೂದಿಯಿಂದ ಉಪಚರಿಸಿ ಇದನ್ನು ಬಿತ್ತಬೇಕು. ಬಿತ್ತಿ ನೆಲದಲ್ಲಿ ಇಟ್ಬಿಟ್ಟು ಅದ್ರ ಮೇಲೆ ಹೊದಿಕೆಯನ್ನು ಹಾಕಬೇಕು. ಎದ್ರ ಹೊದಿಕೆ ಅಂತ ಹೇಳಿದರೆ, ಹುಲ್ಲಿನ ಹೊದಿಕೆ ಹಾಕಿ ನೀರನ್ನು ಹಾಯಿಸ್ತಾ ಬರಬೇಕು. ಹೀಗೆ ಮಾಡೋದ್ರಿಂದ ಒಂದು 45 ದಿನದ ನಂತರ ಇದಕ್ಕೆ ಬೀಜಗಳು ಮೊಳಕೆ ಬರ್ತವೆ. ಮೊಳಕೆ ಬಂತು ಅಂತ ಹೇಳಿದರೆ, ಮೊಳಕೆ ಆದ 45 ದಿನಕ್ಕೆ ಯಾವಾಗ 2ರಿಂದ 4 ಎಲೆ ಕಾಣ್ತಾವೋ ಅಂಥ ಟೈಮಲ್ಲಿ ನಾಟಿ ಮಾಡಬೇಕು. ಅದನ್ನು ತಗೊಂಡು ಹೋಗಿ ನಾಟಿಯನ್ನು ಮಾಡಬೇಕಾಗ್ತದೆ. ಈ ಬೆಳೆಗೆ ಸಮಗ್ರವಾದಂಥ ನೆರಳು ಅವಶ್ಯಕತೆ. 10ರಿಂದ 12 ವಯಸ್ಸಿನ ತೆಂಗಿನ ತೋಟಗಳಲ್ಲಿ ಕೂಡ ಇದನ್ನು ನಾಟಿಯನ್ನು ಮಾಡ್ಕೊಳ್ಬಹುದಾಗಿದೆ. ಇದಕ್ಕೆ ಸ್ವಲ್ಪ ನೆರಳು ಅವಶ್ಯಕತೆ. ಗುಣಿಗಳನ್ನು ಏನು ಮಾಡ್ತೀವಿ, ಗುಣಿಗಳಲ್ಲಿ ಚೆನ್ನಾಗಿ ಗೊಬ್ಬರವನ್ನು ತುಂಬಿಟ್ಟು, ಸಗಣಿ ಗೊಬ್ಬರ ಅಥವಾ ಕೊಟ್ಟಿಗೆ ಗೊಬ್ಬರವನ್ನು ತುಂಬಿಟ್ಟು ನಂತರ ಇದನ್ನು ಬೆಳೆಯೋದು ಒಳ್ಳೆಯದು. ಇದಕ್ಕೆ ಆಕಾರವನ್ನು ಕೂಡ ಕೊಡಬೇಕಾಗ್ತದೆ ಕೆಲವೊಂದು ಸಾರಿ. ಏನು ಅಂತ ಹೇಳಿದರೆ, ಟ್ರೈನಿಂಗ್ ಅಂತ ಹೇಳ್ತೀವಿ. ಆಕಾರ ಕೊಡೋದಕ್ಕೆ ಟ್ರೈನಿಂಗ್ ಅಂತ ಹೇಳ್ತೀವಿ, ಚಾಟ್ನಿ ಮಾಡೋದಕ್ಕೆ ಪ್ರೂನಿಂಗ್ ಅಂತ ಹೇಳ್ತೀವಿ. ಅದು ಮೊಣಕಾಲು ಎತ್ತರ ಆದ ನಂತರ ಇದಕ್ಕೆ ಪ್ರೂನಿಂಗನ್ನು ಮಾಡಿಕೊಂಡು ನಮಗೆ ಯಾವ ಆಕಾರಕ್ಕೆ ಬೇಕೋ ಆ ಆಕಾರಕ್ಕೆ ಮಾಡ್ಕೊಳ್ಬೇಕಾಗ್ತದೆ ಅಂತಕ್ಕಂಥದ್ದು. ಗೊಬ್ಬರ ಕೊಡೋದು
ಸರಿಯಾಗಿ ಮಾಡಬೇಕು. ಮಣ್ಣು ನಿರ್ವಹಣೆ ಕೂಡ ಇಳಿಜಾರು ಪ್ರದೇಶದಲ್ಲಿ ಅಂದರೆ ನೀರು ನಿಲ್ಲಬಾರ್ದು ಅಂತಕ್ಕಂಥದ್ದು. ನೀರೆಲ್ಲಿ ನಿಲ್ತದೋ ಅಲ್ಲಿ ಸ್ವಲ್ಪ ಸಮಸ್ಯೆ ಆಗ್ತದೆ ಅಂತಕ್ಕಂಥದ್ದು ನೋಡ್ತಾ ಬರೋಣ. ನೆಕ್ಸ್ಟು ಏನು ಅಂತ ಹೇಳಿದರೆ, ಸರಿಯಾಗಿ ನೀರನ್ನು ಕೊಡ್ತಾ ಬರಬೇಕಾಗುತ್ತೆ. ಮೊಗ್ಗು ಬಲ್ತಾಗ ಕೊಡಬೇಕು. ತುಂತುರು ನೀರಾವರಿ ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಕಳೆ ನಿರ್ವಹಣೆಯನ್ನು ಮ್ಯಾನ್ಯುವಲ್ಲೂ ಮಾಡ್ಬೋದು, ಇಲ್ಲದಿದ್ದರೆ ಗ್ರಾಮಾಕ್ಸಿನ್ ಅಥವಾ ಕೆಮಿಕಲನ್ನು ಸ್ಪ್ರೇ ಮಾಡ್ಬೋದು, ಇಲ್ಲದಿದ್ದರೆ ನಮ್ಮ ಸಾವಯವ ಪದ್ಧತಿಗಳನ್ನು ಕೂಡ ಬಳಸ್ಕೊಳ್ಬೋದು ಅಂತಕ್ಕಂಥದ್ದು. ಅದಲ್ಲದೆ ಕಳೆಗಳ ನಿರ್ವಹಣೆಗೆ ಇದನ್ನು ಕೂಡ ಮಾಡ್ಕೊಳ್ಬೋದು. ಏನಂತ ಹೇಳಿದರೆ ಹೊದಿಕೆ ಅಥವಾ ಮಲ್ಚಿಂಗನ್ನು ಕೂಡ ಮಾಡ್ಬೋದು. ಸುತ್ತಲೂ ಮಲ್ಚಿಂಗನ್ನು ಮಾಡೋದು ಒಳ್ಳೆಯದು ಅಂತಕ್ಕಂಥದ್ದನ್ನು ಹೇಳ್ತಾ, ಸುಣ್ಣದ ಬಳಕೆ ಮಾಡಬೇಕು. ಯಾಕಂದರೆ ಇದು ಎಸಿಡಿಕ್ ಸಾಯಿಲಲ್ಲಿ ಬೆಳೀತಾ ಇದ್ದೀವಲ್ವ, ಹಾಗಾಗಿ ಸ್ವಲ್ಪ ಸುಣ್ಣವನ್ನು 2-3 ವರ್ಷಕ್ಕೊಮ್ಮೆ ಬೆಳೆನ ಅದರ ಮಣ್ಣಿನ ಟೆಸ್ಟನ್ನು ಮಾಡಿಬಿಟ್ಟು ಅಲ್ಲಿ ನಾವು ಸುಣ್ಣದ ಬಳಕೆಯನ್ನು ಕೂಡ ಮಾಡಬೇಕು. ಇನ್ನು ಕೀಟಗಳು, ರೋಗಗಳು ಯಾವೆಲ್ಲ ಬರ್ತವೆ ಅಂತ ಹೇಳಿದರೆ ಸುಮಾರು ಬರ್ತವೆ. ಅದಕ್ಕಿಂತ ಮುಂಚೆ ಇಡೀ ಭಾರತದಲ್ಲಿ, ಪ್ರಪಂಚದಲ್ಲಿ ಹೈಯೆಸ್ಟ್ ಬೆಳೀತಕ್ಕಂಥ ಕಾಫಿ ಅಂತ ಹೇಳಿದರೆ ಭಾರತದಲ್ಲಿ, ಅದರಲ್ಲಿಯೂ ಹೈಯೆಸ್ಟ್ ಬೆಳೀತಕ್ಕಂಥದ್ದು ನಮ್ಮ ಕರ್ನಾಟಕದಲ್ಲಿ. ಅಂದರೆ ನಮಗೆ ತುಂಬ ಹೆಮ್ಮೆ ಅನಿಸುತ್ತೆ. ಯಾಕಂತ ಹೇಳಿದರೆ ಅರೌಂಡು 2,03,445 MT ಅಷ್ಟು ಕೇವಲ ಕರ್ನಾಟಕದಲ್ಲೇ ಬೆಳೀತಿದೆ. ಇದೇ ಹೈಯೆಸ್ಟ್. ಇದರ ನಂತರ ಎಲ್ಲೂ ಬೆಳೆಯೋದೇ ಇಲ್ಲ ಅಂತಕ್ಕಂಥದ್ದು. ಹೀಗಾಗಿ ಇದು ಹೈಯೆಸ್ಟ್ ಬೆಳೆಯೋದ್ರಿಂದ ನಾವು ಪುಣ್ಯವಂತರು, ಪುಣ್ಯದ ನಾಡಿನಲ್ಲಿ ಹುಟ್ಟಿದ್ದೀವಿ ಅಂತಕ್ಕಂಥದ್ದನ್ನು ತಿಳಿಸ್ತಾ ಮುಂದೋಗೋಣ. ಕಾಫಿನ ಹೈಯೆಸ್ಟು ಕರ್ನಾಟಕದ ನಂತರ ಕೇರಳ ಇದೆ, ಆಂಧ್ರ, ತಮಿಳುನಾಡು, ಒಡಿಸ್ಸಾ, ನಾರ್ತ್ ಈಸ್ಟರ್ನ್ ರೀಜನಲ್ಲೂ ಬೆಳೀತಾರೆ. ಹೈಯೆಸ್ಟ್ ಬಂದು ಕರ್ನಾಟಕದಲ್ಲಿ ಅಂತಕ್ಕಂಥ ತುಂಬ ವಿಶೇಷವಾದದ್ದು. ಇನ್ನು ಇದು ಭಾರತದಿಂದ ವಿವಿಧ ಸ್ಥಳಗಳಿಗೆ ಹೋಗ್ತದೆ ಅಂಥೇಳಿ. 15ನೇ ಸೆಂಚುರಿಯಲ್ಲಿ ಭಾರತದಲ್ಲಿದ್ದುಬಿಟ್ಟು ಭಾರತದಿಂದ ತದನಂತರ ಸಿಲ್ಕ್ ರೂಟ್ ಮುಖಾಂತರ ಬೇರೆ ಬೇರೆ ದೇಶಗಳಿಗೆ ಹೋಗ್ತಾ ಬರ್ತದೆ. ಅರೌಂಡ್ 18ನೇ ಸೆಂಚುರಿಗೆ ಇದು ನಾರ್ತ್ ಅಮೇರಿಕಾ ಮತ್ತು ಸೌತ್ ಅಮೇರಿಕಾವನ್ನು ಕಾಣ್ತು. 17th ಸೆಂಚುರಿಯಲ್ಲಿ ಬೇರೆ ಬೇರೆ ಓಷಿಯಾನಿಯಾ ಇರ್ಬೋದು, ಆಫ್ರಿಕಾ ಇರ್ಬೋದು, ಯುರೋಪನ್ನು ಕಂಡ್ರೆ 18th ಸೆಂಚುರಿಯಲ್ಲಿ ಇಲ್ಲಿ ಇದು ಕಾಣ್ತು. 16th ಸೆಂಚುರಿಯಲ್ಲಿ ಯಾರು ಬಂದಿದ್ದರೋ ನಮ್ಮ ದೇಶವನ್ನು ಇದಕ್ಕೆ, ಆಗ ಅವರು ಕಂಡುಕೊಂಡಿದ್ದು. ಆದರೆ ಇದು 3,000 ವರ್ಷಗಳ ಹಿಂದೆಯೇ ನಮ್ಮ ದೇಶದಲ್ಲಿ ಇತ್ತು ಅಂತಕ್ಕಂಥದ್ದು ತುಂಬ ವಿಶೇಷವಾದ ಒಂದು ಇದು. ಆಮೇಲೆ ಇದನ್ನೇನು ಮಾಡಬೇಕು ಅಂದರೆ, ಈಗ ಹಲವಾರು ರೋಗಗಳು ಮತ್ತು ಕೀಟಗಳು ಬರ್ತವೆ ಅಂತ ಹೇಳಿದ್ನಲ್ಲ, ಅದನ್ನು ನಿರ್ವಹಣೆ ತುಂಬ ಈಸಿ. ಕ್ವಿನಾಲ್ಪಾಸೋ, ಬೋಡೋ ಮಿಕ್ಸರೋ, ಆಕ್ಸಿಡೋ ಟೊಮೆಟೊನ ಬಳಸಿದರೆ ಕೀಟಗಳ ನಿರ್ವಹಣೆ ಆಗ್ತದೆ. ರೋಗಗಳಿಗೆ ಏನು ಅಂತ ಹೇಳಿದರೆ ಬೋರ್ಡೋ ಮಿಕ್ಸರು, ಕಾರ್ಬನ್ ಡೈಸಿಮು, ಜೆನೆಬು ಬಳಸಿದರೆ ಒಳ್ಳೆಯ ರೀತಿ ಕಂಟ್ರೋಲನ್ನು ಮಾಡ್ಬೋದು. ಇನ್ನು ಕೊಯ್ಲೋತ್ತರ ನಂತರ 2 ರೀತಿಯಲ್ಲಿ ಇದನ್ನು ಕಾಫಿಯನ್ನು ಇದು ಮಾಡ್ತಾರೆ. 2 ರೀತಿಯಲ್ಲಿ ಇದು ಮಾಡ್ತಾರೆ. ಸ್ಕ್ರೀನಿಂಗ್ ಅಥವಾ ಗ್ರೈಂಡ್ ಮಾಡಿ ಪ್ಯಾಕಿಂಗ್ ಮಾಡೋದು ಇದೆಯಲ್ಲ, ಅದು ಪ್ರಾಸೆಸ್ಸು. ಇದನ್ನು ನೋಡಿ, ನಾನು ಹೇಳಿದೆ ಯಾವ ರೀತಿ ಇದಾಗಿದೆ ಅಂತ. ಇಲ್ಲಿ ನೋಡಿ, 16ನೇ ಸೆಂಚುರಿಯಲ್ಲಿ ಭಾರತದಲ್ಲಿ ಇದ್ದಿದ್ದು 16ನೇ ಸೆಂಚುರಿಯಲ್ಲಿ, ಆಮೇಲೆ ನಂತರ ಬೇರೆ ಬೇರೆ ದೇಶಕ್ಕೆ ಇದು ಮೂವ್ ಆಗ್ತಾ ಬರ್ತದೆ. ಹಾಗೆ ಬರ್ತಾ ಬರ್ತಾ ಎಲ್ಲ ದೇಶಗಳನ್ನ ಕಂಡುಬಿಟ್ಟು ಕೊನೆಯದಾಗಿ 18th ಸೆಂಚುರಿಯಲ್ಲಿ ನಾರ್ತ್ ಅಮೇರಿಕಾ, ಸೌತ್ ಅಮೇರಿಕಾವನ್ನು ಕಾಣ್ಕೊಳ್ತು ಅಂತಕ್ಕಂಥದ್ದನ್ನು ಹೇಳ್ತಾ, ಈಗ ನೋಡಿ ಕಾಫಿಯಲ್ಲಿ 2 ಥರನಾಗಿ ಕೊಯ್ಲೋತ್ತರ ತಂತ್ರಜ್ಞಾನ ಮಾಡ್ತಾರೆ. ಏನು 2 ಥರ ಅಂತ ಹೇಳಿದರೆ, ಮೊದಲನೇದಾಗಿ ಡ್ರೈ ಪ್ರಾಸೆಸ್ಸು, ಅಥವಾ ಇದನ್ನೇನು ಹೇಳ್ತಾರೆ ಅಂದರೆ ಚೆರ್ರಿ ಕಾಫಿ ಅಂತ ಹೇಳ್ತಾರೆ. ಚೆರ್ರಿ ಕಾಫಿ ಅಂತ ಹೇಳಿದರೆ ಇಲ್ಲೇನಾಗುತ್ತೆ, ಕಾಫಿ ಕಾಯಿಗಳನ್ನ ಹಣ್ಣಾಗಲು ಬಿಡ್ತಾರೆ. ಇದು 3-4 ವರ್ಷಕ್ಕೆ ನಾಟಿ ಮಾಡಿದರೆ 3-4 ವರ್ಷಕ್ಕೆ ಬರುತ್ತಲ್ಲ ಬೆಳೆ. ಆಗ 8-9 ತಿಂಗಳು ಹಣ್ಣಾಗಕ್ಕೆ ಬೇಕು. ಆ ಹಣ್ಣಾಗಿರೋನ ತೆಗೆದುಬಿಟ್ಟು ಏನು ಮಾಡ್ತಾರೆ ಅಂತ ಹೇಳಿದರೆ ಒಣಗಿಸ್ಬಿಡ್ತಾರೆ. ಒಣಗಿಸಿ ನಂತರ ಸಂಸ್ಕರಣೆ ಮಾಡ್ತಾರೆ. ಆಮೇಲೆ ಡಿಹಲ್ಲಿಂಗ್ ಅದು ಮಾಡಿ ಸಾಲಿಡ್ ವೇಸ್ಟ್ ಸಪ್ರೇಟ್ ತೆಗೆದು ಪ್ಯಾಕಿಂಗ್ ಮಾಡ್ತಾರೆ ಅಂತಕ್ಕಂಥದ್ದು. ಇನ್ನು ಡ್ರೈ ಪ್ರಾಸೆಸ್ ಇದೆ, ಅದಕ್ಕೆ ಪಾರ್ಚ್ಮೆಂಟು ಕಾಫಿ ಅಂತ ಹೇಳ್ತಾರೆ, ವೆಟ್ ಪ್ರಾಸೆಸ್ಸು. ಇಲ್ಲೇನು ಮಾಡ್ತಾರೆ ಅಂದರೆ, ಫಸ್ಟು ಕಾಯಿಗಳನ್ನೇನು ತೆಗಿತಾರೋ ಪಲ್ಪಿಂಗ್ ಮಾಡ್ತಾರೆ. ಅಂದರೆ ಅದನ್ನು ಪಲ್ಪರಲ್ಲಿ ಹಾಕಿಬಿಟ್ಟು ಸಪ್ರೇಟ್ ಮಾಡ್ತಾರೆ. ಸಿಪ್ಪೆ ಮತ್ತು ಇದನ್ನು ಸಪ್ರೇಟ್ ಮಾಡಿ ಫರ್ಮೆಂಟೇಷನ್ ಮಾಡ್ತಾರೆ. ಫರ್ಮೆಂಟೇಷನ್ ಅಂದರೆ ತಿರುಳನ್ನು, ಸಿಪ್ಪೆನ ಪಲ್ಪರ್ ಯಂತ್ರದಿಂದ ಸಪ್ರೇಟ್ ಏನು ಮಾಡ್ತಾರೋ ಅದರ ನಂತರ ಟ್ಯಾಂಕಲ್ಲಿ, ಸಿಮೆಂಟ್ ಟ್ಯಾಂಕಲ್ಲಿ ಹಾಕಿಬಿಟ್ಟು ಒಂದು 12-36 ಗಂಟೆ ಹಾಗೆ ಬಿಡ್ತಾರೆ. ಹಾಗೆ ಬಿಟ್ಟಾಗ ಏನಾಗುತ್ತೆ, ಹುಳಿ ಆಗೋಕೆ ಅಥವಾ ಫರ್ಮೆಂಟೇಷನ್ ಆಗುತ್ತೆ. ಆಗಾದಮೇಲೆ ಅದರದ್ದು ರಸವನ್ನು ಚೆಲ್ಬಿಡ್ತಾರೆ. ಅದನ್ನು ಮತ್ತೆ ವಾಶ್ ಮಾಡ್ತಾರೆ. ವಾಶ್ ಮಾಡಿ ಅದನ್ನು ಗೊಬ್ಬರವಾಗಿ ಕೂಡ ಬಳಸ್ಬೋದು, ಅದು ವೇಸ್ಟ್ ವಾಟರ್ನ, ಅಥವಾ ಮತ್ತು ಇದಕ್ಕೆ ಹೊಲ ಗದ್ದೆಗಳಿಗೆ ಬಳಸ್ಬೋದು. ನಂತರ ಅದೇನು ಲೋಳೆ ಪದಾರ್ಥ ಇರುತ್ತೆ ಅದು ಹಾಳಾಯ್ತು, ಅದು ವೇಸ್ಟ್ ಆಯಿತು ಲೋಳೆ ಪದಾರ್ಥ. ಇದು ಚೆನ್ನಾಗಿರೋದನ್ನು ಒಣಗಿಸ್ತಾರೆ. ಒಣಗಿಸಿ ಡಿಹಲ್ಲಿಂಗ್ ಅಂದರೆ ಸಿಪ್ಪೆಯನ್ನು ಬೇರ್ಪಡಿಸಿ ಮತ್ತು ಸಿಪ್ಪೆನ ಸಾಲಿಡ್ ವೇಸ್ಟಾಗಿ ಬಳಸ್ತಾರೆ.
ಮತ್ತು ಒಳಗಿರುವ ಪಲ್ಪನ್ನು ರೋಸ್ಟಿಂಗ್ ಮಾಡಿ ಅಂದರೆ ಹುರಿದ್ಬಿಟ್ಟು ಪ್ಯಾಕಿಂಗ್ ಮಾಡಲು ಬಳಸ್ತಾರೆ ಅಂತಕ್ಕಂಥದ್ದು. ಇದಿಷ್ಟು ಕಾಫಿನ ಯಾವ ರೀತಿ ಇದು ಮಾಡಿದರು ಅಂಥೇಳಿ ಅದೇ ಪ್ರೊಸೆಸ್ ಇದೆ ನೋಡಿ ಇಲ್ಲಿ. ಸನ್ ಡ್ರೈಯಿಂಗ್ ಮಾಡೋದು, ಸನ್ ಡ್ರೈಯಿಂಗ್ ಮಾಡಿ ಸನ್ ಡ್ರೈಗು ಹಲ್ಲಿಂಗು, ಆಮೇಲೆ ಏನಂದರು ಈ ಕಡೆಯಿಂದ ಪಲ್ಪಿಂಗ್ ಮಾಡಿ, ಫರ್ಮೆಂಟೇಷನ್ ಮಾಡಿ, ಡ್ರೈಯಿಂಗ್ ಮಾಡಿ, ಮತ್ತು ಹಲ್ಲಿಂಗ್ ಮಾಡಿ, ಗ್ರೀನ್ ಟೀ ಸಪ್ರೇಟು ಬ್ರೀವಿಂಗ್ ಮಾಡಿ, ರೋಸ್ಟ್ ಎಲ್ಲ ಮಾಡಿ ಸಪ್ರೇಟಾಗಿ ಪ್ಯಾಕ್ ಮಾಡಿ ಮಾರಾಟವನ್ನು ಮಾಡ್ತಾರೆ ಅಂತಕ್ಕಂಥದ್ದನ್ನು ಹೇಳ್ತಾ, ಇಲ್ಲಿ ಒಂದು ವಿಶೇಷವಾದದ್ದು ಹೇಳೋಕ್ಕೆ ಇಷ್ಟಪಡೋದು ಏನು ಅಂತ ಹೇಳಿದರೆ, ಇಳುವರಿ ಎಷ್ಟು ಬರ್ತದೆ ಅಂತಕ್ಕಂಥದ್ದನ್ನು ಹೇಳೋದಾಯಿತು ಅಂತ ಹೇಳಿದರೆ, ಇಳುವರಿ ಹೆಚ್ಚು ಕಮ್ಮಿ 1.5 ಟನ್ನಿಂದ 2 ಟನ್ವರೆಗೂ ಬರ್ತದೆ. ಚೆನ್ನಾಗಿ ಮ್ಯಾನೇಜ್ ಮಾಡಿದರೆ ಇನ್ನೂ ಜಾಸ್ತಿ ಬರ್ತದೆ ಅಂತಕ್ಕಂಥದ್ದನ್ನು ಹೇಳ್ತಾ ಇವತ್ತಿನ ಒಂದು ಇದನ್ನು ಮುಗಿಸೋಣ. ಇಲ್ಲಿ ಇವತ್ತಿನ ಟ್ಯಾಗ್ಲೈನ್ ಬಂದು ದ ಓನ್ಲಿ ಲಿಮಿಟ್ ಯು ಹ್ಯಾವ್ ಆರ್ ದ ಲಿಮಿಟ್ಸ್ ಯು ಬಿಲೀವ್. ನಿನ್ನನ್ನು ಯಾರಾದರೂ ತಡೀಲಿಕ್ಕೆ ಸಾಧ್ಯ ಇದೆ ಭೂಮಿ ಮೇಲೆ ಅಂತ ಹೇಳಿದರೆ ಅದು ನೀನು, ಮತ್ತಾರು ನಿನ್ನನ್ನು ತಡೆಯೋಕ್ಕೆ ಸಾಧ್ಯ ಇಲ್ಲ. ಅಷ್ಟು ಕೆಪಾಸಿಟಿ ನಿನ್ನಲ್ಲಿದೆ, ಮುಂದುವರಿ ಅಂತ ಏನು ಅಂತಂದರೆ ನಮ್ಮನ್ನು ನಾವು ಹುರಿದುಂಬಿಸ್ಕೋಬೇಕು, ಎತ್ತರಕ್ಕೆ ಏರಬೇಕು ಅಂತಕ್ಕಂಥದ್ದನ್ನು ತಿಳಿಸ್ತಾ ಸರ್ವೇ ಜನ ಸುಖಿನೋ ಭವಂತು.